ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಗುರುವಾರ ಸ್ವಲ್ಪ ಹೂವು ಎಲ್ಲ ಮಿಕ್ಕಿತ್ತು. ಸರಿ, ಮಳ್ಳೆ ಹೂವು, ಮಲ್ಲಿಗೆ ಹೂವು, ಸ್ವಲ್ಪ ನೀಲಾಂಬ್ರ, ಸೊಪ್ಪು ಎಲ್ಲ ಇತ್ತು. ಅದನ್ನೆಲ್ಲ ಮಿಕ್ಸ್ ಮಾಡಿ ಹೂವು ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನಾನು ನನ್ನ ಲೈಫ್ ಸ್ಟೈಲನ್ನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೀ ಟೈಮಲ್ಲೂ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಮೊದಲಿಗೆ ಮಳ್ಳೆ ಹೂವನ್ನೆಲ್ಲ ಕಟ್ಕೊಂಡೆ. ಅದೇ ಥರ ಮಲ್ಲಿಗೆಗೂ ನೀಲಾಂಬ್ರ ಮತ್ತು ಸೊಪ್ಪನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸಿಂಗಾಗಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಕನಕಾಂಬ್ರ ಇರಲಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ಕೊಂಡೆ. ಆನಂತರ ಹೂವೆಲ್ಲ ಕಟ್ಟೋಷ್ಟರಲ್ಲಿ ಪಾಪು ಬಂದ. ಸರಿ, ಅವನಿಗೆ ಮೊಸರನ್ನ ಮಾಡ್ಕೊಳ್ಳೋಣ, ಒಂದು 2 ದಿವಸದಿಂದ ನಾನ್ ವೆಜ್ ತಿಂತಿದ್ದ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡಿಕೊಡ್ತಾ ಇದ್ದೀನಿ. ಇದರಲ್ಲಿ ಈ ಥರ ಮಾಡಿಕೊಟ್ರೆ ಅವನಿಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ. ಒಗ್ಗರಣೆ ಹಾಕಿ ಅದ್ರ ಜೊತೆ ಸ್ವಲ್ಪ ದಾಳಿಂಬೆ ಹಾಕಿದ್ರೆ ಇಷ್ಟಪಟ್ಟು ತಿಂತಾನೆ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಮಾಡಿಕೊಟ್ಬಿಟ್ಟು ತಿನ್ನಿಸಿ, ಹಾಗೆಯೇ ಅವನಿಗೆ ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಆಡೋದಕ್ಕೆ ಬಿಡ್ತೀನಿ. ಆನಂತರ ಸಂಜೆ ಟೈಮ್ಗೆ ಅವನಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಕೊಡ್ತಾರಲ್ವ, ಅದನ್ನೆಲ್ಲನೂ ಕೂತ್ಕೊಂಡು ಮಾಡಿಸ್ತೀನಿ. ಇಲ್ಲಾಂದರೆ ಏನು ಮಾಡ್ತಾನೆ ಅಂದರೆ ಮಾಡೋದೇ ಇಲ್ಲ. ಅವನು ಈಗೀಗ ಕಲಿತಾ ಇರೋದಲ್ವ, ಅವರು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಈ ರೀತಿ ಎಲ್ಲ ಥರದ ಲೈನ್ಸು ಏನೇನೋ ಎಲ್ಲ ಇರುತ್ತೆ. ಅದನ್ನು ಮಕ್ಕಳು ಇವಾಗಲೇ ಇಷ್ಟು ಕಲಿಬೇಕಾ ಅಂತ ಅಂದ್ಕೊತೀವಿ. ಆಗ ನಾವು ಡೈರೆಕ್ಟಾಗಿ ABCD ಬರೀತಿದ್ವಲ್ಲ, ಓದ್ತಾ ಇದ್ವಲ್ಲ ಅಂತ ಅನಿಸುತ್ತೆ. ನನ್ನ ಮಗನ ನೋಡಿದಾಗ ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಅವನಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಆನಂತರ ನಾನು ಫ್ರೀ ಆಗ್ತೀನಿ. ಆವಾಗ ನನ್ನ ಕೆಲಸಗಳನ್ನು ನಾನು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಗುರುವಾರ ಶುರು ಮಾಡಿಕೊಂಡೆ. ಹಾಗೆ ಇದನ್ನು ನಾನು ಬೆಳಗ್ಗೆ ಒಂದು ಲೋಟಕ್ಕೆ ಒಂದು ಗ್ಲಾಸ್ ಇರುತ್ತಲ್ವ, ಈ ಥರದ್ರಲ್ಲಿ ನಾವು ಲೋಟಕ್ಕೆ ಹಾಕ್ಕೊಂಡು ಕುಡಿಬೋದು. ನನಗೆ ಈ ಥರ ಒಂದು ಗ್ಲಾಸ್ ಜ್ಯೂಸ್ ಬಾಟ್ಲಲ್ಲಿ ಕುಡಿಯೋದು ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಪುದೀನ, ನಿಂಬೆಹಣ್ಣು ಹಾಗೆ ಬ್ಲ್ಯಾಕ್ ಸೀಡ್ಸ್ ಇದನ್ನಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೆನೆಯೋಕ್ಕೆ ಬಿಟ್ಟಮೇಲೆ ಅದು ಫುಲ್ಲು ಚೆನ್ನಾಗಿರುತ್ತೆ. ಚೂರೇ ಚೂರು ನಾನು ಉಪ್ಪನ್ನು ಸೇರಿಸ್ಕೊತೀನಿ. ಈ ಥರ ಕುಡಿಯೋದ್ರಿಂದ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ, ಹಾಗೆ ನಮ್ಮ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡು ಕುಡಿತೀನಿ. ನಮಗೆ ನೀರೇ ಕುಡಿಯೋದಕ್ಕಿಂತ ಈ ರೀತಿ ಒಂದು ಜ್ಯೂಸ್ಗಳು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹಾಗೆಯೇ ನಾನು ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಪೌಡ್ರನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಉದ್ದ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ಹಾಲನ್ನು ಹಾಕ್ಕೊಂಡೆ. ಸಾಕು ಇವೆರಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಹಾಲನ್ನು ಕುಡಿತೀನಿ. ಆನಂತರ ನೀರು ಕುಡಿಬೇಕು ಅಂತ ಅನ್ನಿಸ್ದಾಗ ನಾನೇನು ನೆನೆಸಿಟ್ಟಿದ್ದೀನಿ ಅದನ್ನು ನಾನು ಕುಡಿತೀನಿ. ಆ ಲೋಟ ನೋಡಿದ್ರೆ ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ. ಸರಿ ಅಂತ ಹೇಳ್ಬಿಟ್ಟು ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕುಡಿತಾ ಇರ್ತೀನಿ. ನಮ್ಮ ಸ್ಕಿನ್ನಿಗೆ, ನಮ್ಮ ಹೇರ್ಗೆ, ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈಗ ನಾನು ಫೇಸ್ಗೆ ಒಂದು ಟ್ರೈ ಮಾಡಿದೆ, ಹೇಗೆ ಬರುತ್ತೆ ನನ್ನ ಸ್ಕಿನ್, ಯಾವ ಥರ ಆಗ್ಬೋದು ಅಂತ ಹೇಳ್ಬಿಟ್ಟು. ಈ ಥರ ಐಸ್ ಕ್ಯೂಬ್ಸ್ ಇರುತ್ತಲ್ಲ, ಕೆಲವೊಂದಷ್ಟು ಜನ ನೀರಿಗೆ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಮೊಗನ ಅದರಲ್ಲಿ ಇಡ್ತಾರೆ. ನನಗೆ ಆ ಥರ ಆಗೋದಿಲ್ಲ, ಫುಲ್ ಕೋಲ್ಡ್ ಆಗ್ದಂಗೆ ಅನಿಸುತ್ತೆ. ಅದಕ್ಕೆ ಇಲ್ಲಿ 2 ಕ್ಯೂಬ್ಸನ್ನು ತೊಗೊಂಡಿದ್ದೀನಿ ನಾನು. ನನ್ನ ಸ್ಕಿನ್ನಿಗೆ ಸಾಕು ಇಷ್ಟೇ. ಯಾಕಂದರೆ ಈಗ ಈ ಕೋಲ್ಡಲ್ಲಿ ತುಂಬಾ ಅಕಸ್ಮಾತ್ ನೆಗಡಿ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಈ 2 ಕ್ಯೂಬ್ಸ್ ಮಾತ್ರ ತೊಗೊಂಡಿದ್ದೀನಿ. ನೋಡ್ಬೋದು ಆಲ್ರೆಡಿ ಎಲ್ಲನೂ ಕ್ಲಿಯರ್ ಆಗ್ತಾ ಇದೆ ಫುಲ್ಲು. ಇದರ ಜೊತೆಗೆ ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ನಾನು ಫೇಸ್ಗೆ ಏನೂ ಹಾಕಿಲ್ಲ. ಆವಾಗ ಈ ಕ್ಯೂಬ್ಸನ್ನು ಈ ರೀತಿ ರಬ್ ಮಾಡ್ಕೊತೀನಿ. ಈ ರೀತಿ ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮದೇನು ಮುಖ ಫುಲ್ಲು
ಪಿಂಪಲ್ಸ್ ಆಗಿ ನಮ್ಮ ಸ್ಕಿನ್ ಎಲ್ಲ ಓಪನ್ ಆಗಿರುತ್ತೆ. ಅದೆಲ್ಲನೂ ಕಂಪ್ಲೀಟಾಗಿ ಡ್ರೈ ಆಗಿ ನಮ್ಮ ಒಂದು ಸ್ಕಿನ್ ಒಂದು ಹೊಸ ಲುಕ್ ಅನ್ನೋದನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆವಾಗಲೇ ಒಂದು ವೀಕಿಂದ ಯೂಸ್ ಮಾಡಿ ನನಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲು ನೋಡ್ತಾ ಇದ್ರಿ, ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ನನ್ನ ಮುಖ ಈ ಥರ ಇರಲಿಲ್ಲ, ಫುಲ್ಲು ಫೇಸೆಲ್ಲನೂ ಇದ್ದಕ್ಕಿದ್ದಂಗೆ ಒಂದು ಪಿಂಪಲ್ ಬಂತು. ಅದ್ರ ಹಿಂದೆ ಫುಲ್ಲು ಮಾರ್ಕ್ಸ್ ಎಲ್ಲ ಆಗೋಗ್ಬಿಟ್ಟಿತ್ತು. ಈಗ ನನ್ನ ಸ್ಕಿನ್ ನೋಡೋದಕ್ಕೆ, ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಥರ ನಿಮಗೂ ಯಾರಿಗಾದ್ರೂ ಇದ್ದರೆ ಈ ಥರ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಕೋಲ್ಡ್ ಇರೋದ್ರಿಂದ ಫುಲ್ಲು ನಾವು ಮುಖನ ಇಡೋದಕ್ಕಾಗೋದಿಲ್ಲ, ನನಗೆ ಉಸಿರಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಸಿಂಪಲ್ಲಾಗಿ ಈ ಥರ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲೆಲ್ಲ ಇದು ಮಾಡ್ತಿದ್ದೆ. ಈ ರೀತಿ ಫುಲ್ಲು ನಮ್ಮ ಫೇಸೆಲ್ಲನೂ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ಥರ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ. ನೋಡ್ಬೋದು ಎಷ್ಟು ಕ್ಲಿಯರಾಗಿದೆ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಈಗ ಹೇಗಿದ್ರೂ ಹಾಕೋತಾ ಇದ್ದೆ ಮಕ್ಕಕ್ಕೆ. ಸರಿ ಅಂತೇಳ್ಬಿಟ್ಟು ನಿಮಗೂ ತೋರಿಸೋಣ, ನಿಮ್ಮ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಸ್ಕಿನ್ ಡ್ರೈ ಆಗಿಬಿಡುತ್ತೆ, ಇಲ್ಲಾಂದರೆ ಫುಲ್ಲು ಇದಾಗ್ಬಿಡುತ್ತೆ. ಯಾವತ್ತೂ ಆಗಲಿ ನಮ್ಮ ಸ್ಕಿನ್ ಡ್ರೈ ಆಗೋದಕ್ಕೆ ಬಿಡಲೇಬಾರ್ದು. ಅದಕ್ಕೋಸ್ಕರ ನಾನು ಈ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ವಿಷಯನ ಹಂಚ್ಕೊಂಡಿದ್ದೀನಿ. ಇವತ್ತು ಗುರುವಾರದ ವ್ಲಾಗ್ನ ಶುರು ಮಾಡಿದ್ದೀನಿ. ಗೊತ್ತಿಲ್ಲ ಹೇಗೋಗುತ್ತೆ ಸಂಜೆವರೆಗೂ ಅಂತೇಳ್ಬಿಟ್ಟು, ಆದರೆ ಫುಲ್ ಡೇ ವ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಾಂದರೆ ಒಂದಷ್ಟು ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ, ಅಂದರೆ ಈಚೆ ಕೆಲಸ ಮುಗಿಸಿದ್ದೀನಿ. ಮನೆ ಒರೆಸಿ ಗುಡಿಸಿ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಅದನ್ನೆಲ್ಲ ಏನು ತೋರಿಸೋದು ಅಂತ ಹೇಳ್ಬಿಟ್ಟು ತೋರಿಸಿಲ್ಲ. ಈಗೇನಿದ್ರೂ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬೇಕು, ಅದನ್ನು ತೋರಿಸ್ತೀನಿ. ಹಾಗೆ ತಿಂಡಿಗೂ ಅಷ್ಟೇ ಒಂದೇ ಸರಿ ಅಡುಗೆ ಮಾಡಿದ್ದೆ. ಪಾಪುಗೆ ಆಪಲ್ಲು ಮತ್ತು ಅವನು ಬನಾನ ಎತ್ಕೊಂಡೋದ. ತಿಂಡಿಗೆ ಬಂದುಬಿಟ್ಟು ಸೊಪ್ಪಿನ ಬಸ್ಸಾರು ಮಾಡಿದ್ದೆ. ಅದರದ್ದೇ ಪಲ್ಯದಲ್ಲೇ ಅನ್ನನ ತಿನ್ನಿಸ್ದೆ, ತಿನ್ಕೊಂಡು ಹೋಗಿದ್ದೇನೆ. ಈಗ ಅವ್ನು ಹೋದ್ಮೇಲೆ ನಾನು ಇಷ್ಟು ಕೆಲಸಗಳು ಮಾಡ್ಕೊಳ್ಳೋಕೆ ಸಾಧ್ಯ, ಇಲ್ಲಾಂದರೆ ಆಗೋದಿಲ್ಲ. ಅದಕ್ಕೆ ಸರಿ ಬೇಗ ಮಾಡ್ಕೊಳ್ಳೋಣ ಕೆಲಸ, ಹೂವು ಬರೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹೂವು ತರೋಷ್ಟರಲ್ಲಿ ಮಾಡ್ಕೊಬೇಕು ನಾನು. ಅದಕ್ಕೆ ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಫೀಲಿಂಗ್ ಚೆನ್ನಾಗಿ ಅನಿಸುತ್ತೆ. ಅಂದರೆ ನಾನು ಒಂದಿನಕ್ಕೆ 2 ಟೈಮ್ಸ್ ಫೇಸ್ ವಾಶ್ ಮಾಡಿದಾಗ ಇದನ್ನು ಮಾಡ್ತೀನಿ. ಜಾಸ್ತಿ ಮಾಡೋಕ್ಕೋಗಲ್ಲ, 2 ಟೈಮ್ಸ್ ಅಷ್ಟೇ, ಇಲ್ಲಾಂದರೆ ಫುಲ್ ಕೋಲ್ಡ್ ಆಗಿಬಿಡುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಅಂದರೆ ಕೋಲ್ಡ್ ಇರೋರಿಗೆ ಹೇಗೆ ಅನಿಸುತ್ತೆ ಅದನ್ನು ನೀವು ನೋಡಿಕೊಂಡು ಒಂದಿನಕ್ಕೆ ಮಾಡಿದ್ರೂ ಚೆನ್ನಾಗಿ ಅನಿಸುತ್ತೆ ಫೇಸು. ನೋಡ್ಬೋದು ತುಂಬ ಚೆನ್ನಾಗಿದೆ ಫೇಸ್. ಈಗಂತೂ ಎಲ್ಲ ಕಲೆಗಳು ಹೊರಟೋಗ್ಬಿಟ್ಟಿತ್ತು. ಆ ಕಲೆಗಳೆಲ್ಲ ಹೇಗೆ ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೆ. ತುಂಬ ಭಯ ಆಗಿತ್ತು. ನಾನು ಹುಟ್ಟಿದಾಗಿಂದನೂ ನನಗೆ ಈ ಥರ ಪಿಂಪಲ್ಸ್ ಬಂದೇ ಇಲ್ಲ. ಸೇಮ್ ಇದೇ ಥರ ಈ ಫಸ್ಟ್ ಟೈಮ್ ಈ ಥರ ಬಂದಿದ್ದು. ಯಾಕಂದರೆ ಹೆಣ್ಮಕ್ಳಿಗೆ ಮುಖನೇ ಲಕ್ಷಣ. ನಾವೇನೇ ಮೇಕಪ್ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣಿಸಿಲ್ಲ. ನಮ್ಮ ಮುಖ ಎಲ್ಲದೇ ನೀಟಾಗಿದ್ದರೆ ನಾವೇನೇ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ. ಯಾಕಂದರೆ ನಾವು ಅಷ್ಟೆಲ್ಲ ಮೇಕಪ್ ಮಾಡ್ಕೊಳ್ಳಲ್ಲ. ಒಂದು ನೈಟ್ ಕ್ರೀಮ್, ಡೇ ಕ್ರೀಮ್ ಈ ಥರನೇ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಇಷ್ಟು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲ್ಲ. ಬನ್ನಿ ಈ ವ್ಲಾಗ್ನ ಶುರು ಮಾಡ್ತೀನಿ. ಹೇಳ್ತಾ ಇರುತ್ತೆ. ನಂತರ ಫುಲ್ಲು ಎಲ್ಲ ಈಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದೇ ದಿನ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಗುರುವಾರ ಸಂಜೆ ಟೈಮ್ಗೆ ಈ ರೀತಿಯಾಗಿ ಮಾಡ್ಕೊತೀನಿ. ಆವಾಗ ಏನಾಗುತ್ತೆ ಅಂತಂದರೆ ಬೆಳಗ್ಗೆಗೆ ಎದ್ದು ನಮಗೆ ಆರಾಮಾಗಿ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಫಸ್ಟಿಗೆ ಹೂವೆಲ್ಲ ತೆಗೆದು ಕಳಸ ಸಾಮಾನೆಲ್ಲ ತೆಗೆದು ಫುಲ್ಲೆಲ್ಲ ಹೂವು ಅದು ನಾವು ಊದ್ಕೊಂಡಿದ್ವು ಎಲ್ಲ ಧೂಳಿರುತ್ತಲ್ವ ಅದನ್ನೆಲ್ಲ ತೆಗೆದ್ಬಿಟ್ಟು ಆನಂತರ ಫುಲ್ಲು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಸಾಮಾನೆಲ್ಲ ತೊಳ್ಕೊಂಬಂದು ಅದನ್ನು ಒಂದು ಡ್ರೈ ಕ್ಲಾತಲ್ಲಿ ಒರೆಸಿ ಇಟ್ಕೊತೀನಿ. ಆವಾಗ ಶೈನಿಂಗ್ ಆಗೋ ಕಾಣಿಸುತ್ತೆ. ಹಾಗೆಯೇ ಇದು ಒರೆಸಿಟ್ಕೊಳೋದ್ರಿಂದ ತುಂಬ ಕ್ಲೀನಾಗಿರುತ್ತೆ. ಹಾಗೆಯೇ ನಾವು ನೀರಿನ ಕಲೆಗಳಿರೋದಿಲ್ಲ, ಅದು ಒಂಥರ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಒರೆಸಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ನಾನು ಏನೂ ಹಾಕೋದಿಲ್ಲ, ಹುಣಸೆಹಣ್ಣು ಮತ್ತು ಸಬೀನ ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋದಿಲ್ಲ. ಇಷ್ಟೇ ಸಾಕು. ನಮ್ಮ ಸಾಮಾನುಗಳು ಈ ರೀತಿ ಪಳ 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 ಅಂತ ಹೊಳೆಯುತ್ತೆ. ಇದನ್ನೆಲ್ಲ ಈ ರೀತಿಯಾಗಿ ಇಟ್ಬಿಡ್ತೀನಿ. ಹಾಗೆ ನೀರು ಬಿಟ್ಟಿದ್ರಲ್ವ ಹೊಸ ನೀರು, ಅದನ್ನು ತುಂಬಿಸಿ ಇಟ್ಟಿದ್ದೀನಿ. ಹಾಗೆಯೇ ಹೂವುಗಳೆಲ್ಲನೂ ರೆಡಿ ಮಾಡಿಕೊಂಡು ಇಟ್ಟಿದ್ದೆ.
ಸರಿ, ಇದು ಬೆಳಗಿನ ವಿಡಿಯೋ ಅಂದರೆ ಶುಕ್ರವಾರದ ಬೆಳಗ್ಗೆ ಎಲ್ಲ ಹೂವು ಎತ್ತಿ ಇಟ್ಕೊಂಡು ಪೂಜೆಗೆ ಹೂವುಗಳನ್ನು ಮರ್ಗ, ದವನ, ಮಲ್ಲಿಗೆ ಹೂವು, ಮಳ್ಳೆ ಹೂವು, ಚಾಮಂತಿಗೆ ಹೂವು, ಮಲ್ಲಿಗೆ, ದಿಂಡು, ಕನಕಾಂಬರ ಇಷ್ಟೆಲ್ಲನೂ ನೀಲಂಬರ ಬೇರೆ ಇತ್ತು. ಇಷ್ಟೆಲ್ಲ ರೆಡಿ ಮಾಡಿ ಒಂದು ಕಡೆ ಎಲ್ಲ ಫುಲ್ಲು ಏನೇನು ಹೂವು ಇದೆ ಫ್ರಿಜ್ಜಲ್ಲಿ ಎಲ್ಲ ತೆಗ್ದಿಟ್ಕೊತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಹೂವು ಎಲ್ಲ ಹೆಚ್ಚಾಗಿ ಹಾಕಿ ಪೂಜೆ ಮಾಡಬೇಕು ಅವರು. ನಮ್ಮ ಮನೇಲಿ ನೀವು ನೋಡಿರ್ತೀರ ಎಷ್ಟೊಂದು ಫೋಟೋಸ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ದೇವರುಗಳಿಗೆ ಅರಿಶಿನ ಕುಂಕುಮ ಇಡೋದಕ್ಕೆ ಗಂಧ, ಅರಿಶಿಣ, ಜವಾದಿ ಪೌಡರ್, ಒಂದು ಚೂರು ಪಚ್ಚ ಕರ್ಪೂರ ಇಷ್ಟನ್ನು ಸೇರಿಸಿ ರೋಸ್ ವಾಟರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈ ರೀತಿ ಇಡೋದ್ರಿಂದ ದೇವ್ರ ಮನೇಲಿ ಘಮವಾಗಿ ಇರುತ್ತೆ, ಸುಗಂಧವಾಗಿರುತ್ತೆ. ಮೊದಲಿಗೆ ನಾನು ಗಣೇಶನಿಗೆ ಇಡ್ತೀನಿ. ಗಣೇಶನಿಗೂ ಅಷ್ಟೇ ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಸ್ವಲ್ಪ ಜವಾದಿ ಪೌಡರ್ ಅಷ್ಟು ಇಟ್ಬಿಟ್ಟು ಅದ್ರ ಮೇಲೆ ಗಣೇಶನನ್ನು ಇಟ್ಟು ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಹೂವು ಇಡ್ತೀನಿ. ಆ ನಂತರ ನಾನು ಲಕ್ಷ್ಮಿ ಕೂರ್ಸೋಕ್ಕೆ ಈ ರೀತಿ ಒಂದು ತಟ್ಟೆಯನ್ನು ತಂದಿದ್ದೀನಿ. ಇದು ಸ್ವಸ್ತಿಕ್ಕು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಲಕ್ಷ್ಮಿನ ಈ ಥರದ್ರಲ್ಲಿ ಒಂದು ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಸ್ಟೀಲ್ ತಟ್ಟೆಯಲ್ಲಿ ಯೂಸ್ ಮಾಡ್ತಾಯಿದ್ದೆ. ಸರಿ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ತಾಮ್ರದಲ್ಲಿ ತಂದು ಇಟ್ಟಿದ್ದೀನಿ ಈ ತಳೆದ್ರಲ್ಲಿ. ಇದಕ್ಕೂ ಅಷ್ಟೇ ನಾನು ಕಲಸೋದಕ್ಕೆ ಹೋಗೋದಿಲ್ಲ. ಇಲ್ಲಾಂದ್ರೆ ಕಲಸಿದ್ರೆ ಏನಾಗುತ್ತೆ ಅಂದರೆ ಅಕ್ಕಿ ಒಂಥರ ಬೂಸ್ಟ್ ಬರ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲ್ಸೋಕೆ ಹೋಗಲ್ಲ. ಅದ್ರ ಮೇಲೇನೆ ಅರಿಶಿನ, ಕುಂಕುಮ, ಜವಾದಿ ಪೌಡರ್ ಹಾಕಿ ಆನಂತರ ಎರಡು ಲಕ್ಷ್ಮಿಗಳನ್ನು ನಮ್ಮ ಮನೇಲಿ ನಾವು ಇಟ್ಕೊಂಡಿದ್ದೀವಿ. ಇದು ನಮ್ಮ ಅತ್ತೆ ಮಾಡಿಸಿರೋ ಅಂಥದ್ದು. ಈ ಪಾತ್ರೆ ಸಾಮಾನೆಲ್ಲ ಮಾಡೋದಕ್ಕೆ ಬರೋರಂತೆ ಅವ್ರ ಕೈಯಲ್ಲಿ ಈ ಲಕ್ಷ್ಮಿಗಳನ್ನೆಲ್ಲ ನಮ್ಮ ಅತ್ತೆ ಮಾಡಿಸಿದ್ದಾರೆ. ಇವೆರಡನ್ನೂ ಜೊತೆಗೆ ಇಟ್ಬಿಟ್ಟು ನಾನು ಗೊರವನಹಳ್ಳಿಯಿಂದ ಒಂದು ಕುಚ್ಚನ್ನು ತಂದಿದ್ದೆ ಪೂಜೆ ಮಾಡಿಸ್ಕೊಂಡು. ಲಕ್ಷ್ಮೀ ಕುಚ್ಚು ಅಂತ ಹೇಳ್ತಾರೆ, ಅದು ಬಳೆ ಕುಚ್ಚು ಅದು, ಮತ್ತು ₹1 ಕಾಯಿನ್ ಇಟ್ಬಿಟ್ಟು ಇಬ್ಬರು ಲಕ್ಷ್ಮೀ ದೇವ್ರಿಗೂ ಹೂವು ಇಟ್ಟು ಈ ರೀತಿ ಒಂದೇ ಪ್ಲೇಟಲ್ಲಿ ಇಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮನೆ ದೇವರಿಗೆ ಮಿಸ್ ಮಾಡದೇನೆ ಒಂದು ತಾಮ್ರದ ಲೋಟದಲ್ಲಾಗ್ಬೋದು, ಹಿತ್ತಾಳೆ ಲೋಟದಲ್ಲಾಗ್ಬೋದು, ಇಲ್ಲ ನಿಮ್ಮ ಹತ್ರ ಚೊಂಬಿದೆಯಾ ಚೊಂಬಲ್ಲಿ ಈ ರೀತಿ ನೀರನ್ನು ಇಡಬೇಕು. ನಾನು ಇಲ್ಲಿಗೆ ಮೊದಲೇ ಕಲಿಸ್ಕೊಂಡಿದ್ನಲ್ವ ಅರಿಶಿನ ಮತ್ತು ಜವಾದಿ ಪೌಡರ್ ಅದೆಲ್ಲನೂ ಪಚ್ಚಕರ್ಪೂರ ಒಂದಕ್ಕೆ ಹಾಕಿ ಕಲಿಸ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಒಂದು ಹೂವನ್ನು ಇಡ್ತೀನಿ. ಇದು ನಮ್ಮ ಮನೆ ದೇವರು, ನಮ್ಮ ವಾಸ್ತಸ್ಥಾನಕ್ಕೆ ಅಂದರೆ ನಮ್ಮ ಮನೆಗೆ ಬಂದು ಅವರು ನೀರು ಅದ್ರಲ್ಲಿ ಗೊತ್ತಾಗುತ್ತಂತೆ ಅವರು ಕುಡ್ದಿದ್ದಾರಾ ಇಲ್ವಾ ಅಂತ. ಅದಕ್ಕೋಸ್ಕರ ಪಕ್ಕದಲ್ಲಿ ಒಂದು ಲೋಟ ನೀರನ್ನಾದರೂ ನಾವು ದೇವರಿಗೆ ಸೇವನೆಗೆ ಅಂತ ಹೇಳ್ಬಿಟ್ಟು ಇಡಬೇಕು. ಅದು ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ಅಂದರೆ ಕುಬೇರನ ಮೂಲೆ ಅಂತ ಹೇಳ್ತಾರಲ್ವ, ನಾನು ಲಕ್ಷ್ಮಿ ಪಕ್ಕ ಇಟ್ಟಿದ್ದೀನಿ ಒಂದು ಮೂಲೆಯಲ್ಲಿ. ಆ ಮೂಲೆಗೆ ಬರೋ ಕುಬೇರ ಮೂಲೆ ಬರುತ್ತಲ್ವ ಆ ಮೂಲೆಯಲ್ಲಿ ಇಡಬೇಕಂತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇಟ್ಟಿದ್ದೀನಿ. ಕಳಶಕ್ಕೂ ಅಷ್ಟೇ ಕಾಯಿನು, ₹1 ಕಾಯಿನು. ನನ್ನ ಹತ್ರ ಯಾವುದೇ ಬೆಳ್ಳಿದು ಕಾಯಿನ್ ಎಲ್ಲ ಏನಿಲ್ಲ, ಚಿನ್ನದ್ದು ಇಲ್ಲ. ಸದ್ಯಕ್ಕೆ ₹1 ಕಾಯಿನು, ಅರಿಶಿನ, ಕುಂಕುಮ, ಜವಾದಿ ಪೌಡರ್, ಹಾಗೆಯೇ ಪಚ್ಚಕರ್ಪೂರ, ಕುಂಕುಮ, ಒಂದೇ ಒಂದು ಹೂವು ಇಷ್ಟನ್ನು ಹಾಕ್ಬಿಟ್ಟು ಆನಂತರ ನಾನು 5 ಎಲೆಗಳನ್ನು ಜೋಡಿಸ್ಕೊತೀನಿ. ಈ ರೀತಿ ಜೋಡಿಸ್ಕೊಳ್ಳೋದು ಲಕ್ಷ್ಮೀ ಸ್ವರೂಪ ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದನ್ನೇ ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ನಾವು ಪೂಜೆ ಮಾಡೋದ್ರಲ್ಲಿ ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸಗಳನ್ನು ಮಾಡಿಕೊಳ್ಳೇಬೇಕು. ಯಾಕಂದರೆ ಅದು ಯಾವ ಥರ ಮಾಡಬೇಕು ಅದೇ ಥರ ಮಾಡಿದ್ರೇ ಅದಕ್ಕೆ ಮುಖ್ಯ ಅಂತ ಹೇಳ್ತಾರೆ. ನಾನು ಒಟ್ಟು 3 ಎಲೆ ಇಡೋದಕ್ಕೆ ಹೋಗೋದಿಲ್ಲ, 5 ಎಲೆನ ಇಡ್ತೀನಿ. ಅದ್ರ ಜೊತೆಗೆ ಈ ರೀತಿ ಒಂದು ಮರ್ಗ, ದವನ ತಂದಿರ್ತಾರಲ್ವ ಅದರಲ್ಲಿ ಇಟ್ಟರೆ ಅದು ಒಳ್ಳೆ ಚಿಗುರ್ಕೊಂಡು ಬಂದಂಗೆ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಅದರಲ್ಲಿ ಇಡ್ತೀನಿ. ನನಗೆ ಹೂವು ಎಲ್ಲ ಹಾಕೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಷ್ಟೇ, ಅದು ಸುಗಂಧವಾಗಿರುತ್ತೆ ದವನ. ಕಳಶದ ಅಡೆ ಇಡೋಕ್ಕೂ ಅಷ್ಟೇ ಅಕ್ಕಿ, ಅರಿಶಿನ, ಕುಂಕುಮ, ಜವಾದಿ ಪೌಡರ್ ಮತ್ತು ಪಚ್ಚಕರ್ಪೂರ ಇಷ್ಟನ್ನ ಹಾಕ್ಬಿಟ್ಟು ಮೇಲೆ ಕಳಶವನ್ನು ಚೊಂಬೊಳಗಡೆ ನಾನು ಕೂರಿಸ್ತೀನಿ. ಮಣೆ ಇಡೋದಿಲ್ಲ, ನಮ್ಮತ್ತೆ ಮಣೆ ಇಡ್ತಾ ಇರಲಿಲ್ಲ, ಈ ರೀತಿ ಹೂ ಬಟ್ಲನ್ನೇ ಇಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಈ ರೀತಿ ಇಡ್ತೀನಿ. ಇನ್ನು ನಾವು ಕಳಶ ಅಕ್ಕಪಕ್ಕ ಬಂದ್ಬಿಟ್ಟು ಬೆಳಗಡೆ ಬಂದು ಅರಿಶಿನ ಇರಬೇಕು, ಎಡಗಡೆ ಬಂದು ಕುಂಕುಮ ಇರಬೇಕು. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಜೋಡಿಸ್ಕೋತೀನಿ. ನಾನು ಲಕ್ಷ್ಮೀ ರಂಗೋಲಿಗಳನ್ನೇ ಹಾಕೋದು ತುಂಬ. ಯಾಕಂದರೆ ನಮ್ಮ ದೇವ್ರ ಮನೆಯಲ್ಲಿ ನಾವು ಎಷ್ಟು
ದೇವ್ರ ಥರ ಇರುವಂಥ ರಂಗೋಲಿಗಳನ್ನು, ದೇವ್ರಿಗೆ ಹಾಕುವಂಥ ರಂಗೋಲಿಗಳನ್ನು ಹಾಕಬೇಕು. ನಾವು ತುಳಿಯೋ ಜಾಗದಲ್ಲೆಲ್ಲ ಹಾಕ್ತೀವಲ್ವ, ಆ ಥರ ಹಾಕೋಕ್ಕೆ ಹೋಗಬಾರ್ದು. ಇದನ್ನು ನಾವು ತುಳಿಯೋದಿಲ್ವಲ್ವ, ದೇವರ ಪಾದ, ದೇವರದ್ದು ರಂಗೋಲಿಗಳು ಈ ಥರ ಹಾಕಬೇಕು. ತುಂಬ ಮುಖ್ಯ ಅವ್ರಿಗೆ ಆಗುತ್ತೆ. ಇದು ಆ ಕಡೆ ಈ ಕಡೆ ಲಕ್ಷ್ಮೀ ಪಾದಗಳನ್ನು ಬಿಡಿಸಿದ್ದೀನಿ. ದೇವ್ರ ಮುಂದೆ ಬಂದ್ಬಿಟ್ಟು ಒಂದೇ ಒಂದು ಪಾದವನ್ನು ಇಟ್ಟಿದ್ದೀನಿ. ಆನಂತರ ನಮಗೆ ದೃಷ್ಟಿ ಆಗಬಾರ್ದು ನಮ್ಮ ಮನೆಯಲ್ಲಿ ಅಂತೇಳ್ಬಿಟ್ಟು ನಾನು ಈ ರೀತಿ ಒಂದು ಗ್ಲಾಸ್, ಅಂದರೆ ನಿಮಗೆ ಈ ಗ್ಲಾಸ್ ನೋಡಿದ್ರೆ ಅನಿಸುತ್ತೆ ನಿಂಬೆಹಣ್ಣು ಪುಟ್ಟದಾಗಿದೆ, ಆದರೆ ಆ ಗ್ಲಾಸ್ಗೆ ಆಗಿದ ತಕ್ಷಣ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಅದು ಒಂಥರ ಮ್ಯಾಜಿಕಲ್ ಅಂತಲೇ ಹೇಳ್ಬೋದು. ನಿಂಬೆಹಣ್ಣು ನಮ್ಮ ಮನೇಲಿ 1-2 ಸರಿ ಏನೋ ಕೊಳ್ತಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಇದುವರೆಗೂ ಕೊಳ್ತಿಲ್ಲ. ಅಂದರೆ ಕೊಳ್ತ್ರೆ ದಿಷ್ಟಿ ಆಗಿದೆ ಅಂತ, ಕೊಳ್ತಿಲ್ಲ, ಅದು ತೇಳ್ಕೊಂಡು ಹಸ್ರಾಗೇ ಇದೆ, ಚೆನ್ನಾಗೇ ಇದೆ ಅನ್ನೋದಾದರೆ ಯಾವುದೇ ಥರ ದೃಷ್ಟಿ ಅನ್ನೋದಾಗಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ನಾವು ನಿಂಬೆಹಣ್ಣು ಹಾಕಿಡೋದಕ್ಕೆ ಮತ್ತು ಹುರುಳಿ ಬೌಲ್ಗೂ ಅಷ್ಟೇ ಹೂವು ಹಾಕಿಡೋದು ತುಂಬಾ ಒಳ್ಳೆಯದು. ನಮ್ಮ ಮನೆಗೆ ಈಗ ಒಬ್ಬರು ಬಂದು ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ, ನೀವೆಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳೋ ಒಂದು ಮಾತು ಸಾಕು ನಮ್ಮ ಮನೆಯಲ್ಲಿ ನೆಮ್ಮದಿ ಆಗ್ಬೋದು, ದೃಷ್ಟಿ ಆಗ್ಬೋದು ಆಗೋದಕ್ಕೆ. ಯಾವುದೇ ಥರ ನೆಮ್ಮದಿಯನ್ನು ಕೆಡಿಸ್ಬಾರ್ದು, ನಾವು ಚೆನ್ನಾಗಿರಬೇಕು ಅನ್ನೋದಾದರೆ ಈ ರೀತಿ ಒಂದು ಸಣ್ಣ ಪುಟ್ಟ ಪ್ರಯತ್ನಗಳನ್ನು ನಾವು ಮಾಡಬೇಕು. ಯಾಕಂದರೆ ಒಂದು ನಂಬಿಕೆಯಿಂದ ಮಾಡಿದ್ರೆ ಆ ನಂಬಿಕೆ ನಮ್ಮನ್ನು ಕಾಪಾಡುತ್ತೆ. ಹುರುಳಿ ಬೌಲ್ಗೆ ಆದಷ್ಟು ಅಲಂಕಾರ ಮಾಡೋದಕ್ಕೆ ಪ್ರಯತ್ನ ಪಡಿ. ಎಷ್ಟೇ ದೃಷ್ಟಿ ಇದ್ದರೂ ಹೊರ್ಟೋಗ್ಬಿಡುತ್ತೆ. ಈಗ ನಾನು ನೆಕ್ಸ್ಟು ಮಂಗಳವಾರ ತೆಗಿತೀನಲ್ವ, ಆಗ ನಿಮಗೆ ತೋರಿಸ್ತೀನಿ ಹೂವುಗಳು ಯಾವ ಥರ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಬರ್ತಾ ಹೋಗ್ತಾ ಇರ್ತಾರೆ. ಹಾಗೂ ನಾನು ಹಾಲಲ್ಲಿ ಇಟ್ಟಿಲ್ಲ. ದೇವ್ರ ಮನೆಯಲ್ಲಿ ಟ್ಯಾಂಕ್ ಮೇಲೆ ಒಂದು ಗ್ರೀನ್ ಮ್ಯಾಟನ್ನು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಈಗ ಹೊಸ್ಲಿಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ವಿಷಯ ಅನ್ನೋದಾದರೆ, ಹೊಸ್ಲಿಗೆ ನಾವು ಅರಿಶಿನ ಕುಂಕುಮ ಒಂದು ಸ್ವಲ್ಪ ಅಕ್ಕಿ ಹಸಿ ಹಿಟ್ಟು, ಅಂದರೆ ಚೂರೇ ಚೂರು ಹಾಕಿ ಮೂರನ್ನು ಕಲಸಿ ನಾವು ಹೊಸ್ಲಿಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ಕೊಬೇಕು. ಆದಷ್ಟು ಚೆನ್ನಾಗಿ ರಂಗೋಲಿ ಬಿಡೋದಕ್ಕೆ ಪ್ರಯತ್ನ ಪಡಿ. ಇಂಟು ಮಾರ್ಕ್ ಇರುವಂಥ ರಂಗೋಲಿಗಳನ್ನು ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ. ಲೈನ್ ರಂಗೋಲಿ, ಈ ರೀತಿ ಚುಕ್ಕೆ ರಂಗೋಲಿ, ಆದಷ್ಟು ಸ್ವಸ್ತಿಕ್ಕು, ಹೂವು ಥರ ಇರುವಂಥದ್ದು ಈ ರೀತಿ ರಂಗೋಲಿಗಳನ್ನು ಹಾಕಿ ತುಂಬಾ ಒಳ್ಳೆಯದು. ಹಾಗೆ ಶ್ರೇಷ್ಠನೂ ಹೌದು. ನಾವು ರಂಗೋಲಿ ಪುಡಿಯಲ್ಲಿ ಈಗ ಹಾಕಿರ್ತೀವಿ, ನಾವು ಓಡಾಡ್ತಾನೆ ಅರ್ಧ ಹೋಗ್ಬಿಟ್ಟಿರುತ್ತೆ. ಈ ರೀತಿ ಹಾಕಿದ್ರೆ ಅದು ಅಳಿಸೋದು ಇಲ್ಲ, ಚೆನ್ನಾಗಿರುತ್ತೆ. ಇದು ಒಂದು ವಿಭೂತಿ ಉಂಡೆ ಅಂತ ಹೇಳ್ತೀವಲ್ವ, ರಂಗೋಲಿ ಬಿಡೋದಕ್ಕಂತಲೇ ಒಂದು ಸಪ್ರೇಟಾಗಿ ತಂದು ಅದನ್ನು ನೆನೆಸಿ ಬಡ್ಸ್ ಇರುತ್ತೆ, ಆ ಬಡ್ಸಲ್ಲಿ ಬಿಡ್ಬೋದು. ಅದನ್ನು ತುಂಬಾ ಒಳ್ಳೆಯದು. ಆದಷ್ಟು ಮನೆಯಲ್ಲಿ ಸುಗಂಧವಾಗಿ ಸಾಂಬ್ರಾಣಿ ಆಗ್ಬೋದು, ಈ ರೀತಿ ಒಂದು ಹೂವುಗಳದ್ದಲ್ಲಿ ಮಾಡ್ತಾರಲ್ವ ಸಾಂಬ್ರಾಣಿ, ಅದು ಇದನ್ನೆಲ್ಲ ಹಾಕಿದ್ರೆ ನಾವು ವಾರದಲ್ಲಿ 2 ದಿನ ಈ ರೀತಿಯಾಗಿ ಪೂಜೆ ಮಾಡಿದ್ರೂ ಸಾಕು. ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ, ಹಾಗೂ ನಮ್ಮ ಮನೆಯಲ್ಲಿ ನೆಮ್ಮದಿ ಆಗ್ಬೋದು, ಶಾಂತಿ ಆಗ್ಬೋದು ಆದಷ್ಟು ನೆಲೆಸುತ್ತೆ. ನೆಗೆಟಿವ್ ಅನ್ನೋದು ಇರೋದಕ್ಕೆ ಹೋಗೋದಿಲ್ಲ. ಈಗ ನಾನು ಮಂಗಳಾರತಿಯನ್ನು ಮಾಡಿಬಿಟ್ಟು ಮನೆ ತುಂಬಾ ಸಾಂಬ್ರಾಣಿ ಹಾಕಿ, ಮೂಲೆಗೂ ಸಾಂಬ್ರಾಣಿಯನ್ನು ಹಾಕಿ ಲಾಸ್ಟಲ್ಲಿ ದೃಷ್ಟಿಯನ್ನು ತೆಗಿತಾ ಇದ್ದೀನಿ. ನೀವು ಪೂಜೆ ಮಾಡಿದ್ಮೇಲೆ ದೃಷ್ಟಿಯನ್ನು ತೆಗಿಯೋದು ಮಾತ್ರ ಬಿಡಬೇಡಿ. ಆದಷ್ಟು ಮನೆ ಹತ್ರ ಗಿಡಗಳನ್ನು ಬೆಳೆಸೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವೇನು ಬೇರೆಯವರ ಕಣ್ಣು ನಮ್ಮ ಮನೆ ಮೇಲೆ ಬೀಳೋದಕ್ಕೆ ಹೋಗಲ್ಲ, ಗಿಡಗಳ ಮೇಲೇ ಹೋಗುತ್ತೆ. ಓವರಾಲ್ ಆಗಿ ಇಷ್ಟು ಚೆನ್ನಾಗಿ ಇವತ್ತು ಪೂಜೆ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ವಾರಕ್ಕೆ ಶುಕ್ರವಾರ, ಮಂಗಳವಾರ ಇದೇ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ. ಪ್ರತಿ ಸಾಯಂಕಾಲದೊತ್ತು ದೀಪವನ್ನು ಹಚ್ತೀನಿ. ಇಷ್ಟ ಆಗಿದ್ದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕನ್ನು ಮಾಡಿ. ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನಗೆ ಗೊತ್ತಿರೋ ಪೂಜಾ ವಿಧಾನಗಳನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಸಿಗೋಣ, ಬಾಯ್.